ನಮಸ್ಕಾರ. ಚಾನೆಲ್ 9 ನ್ಯೂಸ್ಗೆ ಸ್ವಾಗತ. ನಾನು ಹೇಮಾ ಜಯರಾಮ್. ಮುಖ್ಯಾಂಶಗಳು. ಪುತ್ತೂರಿನಲ್ಲೊಂದು ಹೃದಯ ವಿದ್ರಾವಕ ಘಟನೆ. ಪತ್ನಿಯ ಶೀಲದ ಮೇಲೆ ಗುಮಾನಿ, ರಾತ್ರೋರಾತ್ರಿ ಕುಂದನ ರುಮಾನಿ. ನಿತ್ಯವೂ ವಿಟ್ಲದಲ್ಲಿ ಟ್ರಾಫಿಕ್ ಕಿಟಿಕಿಟಿ, ಪ್ರಯಾಣಿಕರಿಗೆ ಅನುದಿನವೂ ಕಿರಿಕಿರಿ. ಈಗ ಜಿಲ್ಲಾಧಿಕಾರಿಗಳೇ ಹಿಡಿದಿದ್ದಾರೆ ಕತ್ತರಿ. ಉಪನ್ಯಾಸಕರು ರಿಟೈರ್ ಆಗುವುದು ಲೇಟಂತೆ. ಶುರುವಾಗಿದೆ ಯುವ ಉಪನ್ಯಾಸಕರಿಗೆ ತಲೆಬಿಸಿ. ಪುತ್ತೂರಿನಲ್ಲಿ ನಡೆಯಲಿದೆ ಹೋರಾಟಕ್ಕೆ ಮುನ್ನುಡಿ. ವಾರ್ತೆಗಳ ವಿವರ. ಸವಣೂರು ಬಳಿಯ ಇಡ್ಯಾಡಿಯ ಕೃಷಿಕ ಮೋನಪ್ಪ ಗೌಡ ಎಂಬವರು ತಮ್ಮ ಜಮೀನಿನಲ್ಲಿ ನೆಟ್ಟಿದ್ದ ರಬ್ಬರ್ ಗಿಡಗಳನ್ನು ಕಳೆದ ಡಿಸೆಂಬರ್ನಲ್ಲಿ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಕಿತ್ತೆಸೆದಿದ್ದರು. ಇದುವರೆಗೆ ಈ ಬಗ್ಗೆ ಯಾವುದೇ ಪ್ರಗತಿ ಕಂಡುಬರದ ಹಿನ್ನೆಲೆಯಲ್ಲಿ ರೈತ ಸಂಘದ ನೇತೃತ್ವದಲ್ಲಿ ಶನಿವಾರದಂದು ಅದೇ ಸ್ಥಳದಲ್ಲಿ ರಬ್ಬರ್ ಗಿಡಗಳನ್ನು ಪುನರ್ ನಾಟಿ ಮಾಡಿ ಪ್ರತಿಭಟನೆ ನಡೆಸಲಾಯಿತು. ಪುತ್ತೂರು ತಾಲೂಕಿನ ಸವಣೂರು ಗ್ರಾಮದ ಇಡ್ಯಾಡಿ ಮೋನಪ್ಪಗೌಡರಿಗೆ ಸೇರಿದ ಸರ್ವೆ ನಂಬರ್ 210 ಮತ್ತು 114ರಲ್ಲಿ ಕಂದಾಯ ಇಲಾಖೆಯಿಂದ ಸಕ್ರಮೀಕರಿಸಿದ 2.13 ಎಕರೆ ಸ್ಥಳದಲ್ಲಿ ಸುಮಾರು 100ಕ್ಕೂ ಮಿಕ್ಕಿ ರಬ್ಬರ್ ಗಿಡಗಳನ್ನು ನೆಟ್ಟಿದ್ದರು. ಆದರೆ ಈ ಸ್ಥಳವು ಅರಣ್ಯ ಇಲಾಖೆಗೆ ಸೇರಿದ್ದು ಎಂದು ಅರಣ್ಯ ಇಲಾಖಾ ಸಿಬ್ಬಂದಿಗಳು ಕಳೆದ ಡಿಸೆಂಬರ್ನಲ್ಲಿ ಕಿತ್ತೆಸೆದಿದ್ದರು. ಆ ಬಳಿಕ ಇಲಾಖೆಯ ವಿರುದ್ಧ ರೈತರ ಪ್ರತಿಭಟನೆ, ಜಾಗದ ಸರ್ವೆ ಇತ್ಯಾದಿ ಕಾರ್ಯಗಳು ನಡೆದಿದ್ದರೂ ಯಾವುದೇ ಪ್ರಗತಿ ಇದುವರೆಗೆ ಆಗಿರಲಿಲ್ಲ. ಆದರೆ ಕೃಷಿಕ ಮೋನಪ್ಪಗೌಡರು ಬ್ಯಾಂಕ್ನಿಂದ ಸಾಲ ಮಾಡಿ ರಬ್ಬರ್ ಗಿಡ ನೆಟ್ಟಿದ್ದರು. ಇದೆಲ್ಲದರ ಪರಿಣಾಮವಾಗಿ ರಾಜ್ಯ ರೈತ ಸಂಘ ಹಾಗೂ ಸ್ಥಳೀಯ ಕೃಷಿಕರು ಮೋನಪ್ಪಗೌಡರ ಬೆಂಬಲಕ್ಕೆ ನಿಂತಿದ್ದರು. ಅರಣ್ಯ ಇಲಾಖೆಯವರು ಮೋನಪ್ಪಗೌಡರಿಗೆ ಯಾವುದೇ ಆದೇಶವನ್ನು ಕೊಡದೆ, ಮಾಹಿತಿಯನ್ನು ಕೊಡದೆ ಏಕಾಏಕಿ ಅರಣ್ಯಾಧಿಕಾರಿಗಳು ಗಿಡವನ್ನು ಕಿತ್ತದ್ದು ಅದು ಕಾನೂನಿಗೆ ವಿರುದ್ಧವಾಗಿ ಮಾಡಿದಂಥ ಕ್ರಿಯೆ. ಇಲ್ಲಿ ಈ ಸಂದರ್ಭದಲ್ಲಿ ಇಲ್ಲಿ ಇಡ್ಯಾಡಿಯಲ್ಲಿ ಮಾತ್ರ ಅಲ್ಲ, ಶಾಂತಿಗೋಡು ಗ್ರಾಮದಲ್ಲಿ ಕೂಡ ಒಂದು ಅರಣ್ಯ ಇಲಾಖೆಯಲ್ಲಿದ್ದ ಮನೆಯನ್ನು ಒಬ್ಬ ಹೆಂಗಸು ಮತ್ತು 2 ಮಕ್ಕಳಿದ್ದಂಥ ಸಂದರ್ಭದಲ್ಲಿ ಇವರು ರಾತ್ರಿ ಹೋಗಿ ಏಕಾಏಕಿ ಮನೆ ಒಡೆಯುವಂಥ ಕೆಲಸ ಮಾಡಿದ್ದಾರೆ. ಅದಕ್ಕೆ ಸೋಮನಾಥ ಗೌಡ ಎಂಬ ಕಬಕದವರು ಮಾನವನ ಹಕ್ಕು ಆಯೋಗಕ್ಕೆ ಮೊಕದ್ದಮೆಯನ್ನು ದಾಖಲು ಮಾಡಿ ಅದಕ್ಕೆ ಮಾನವ ಹಕ್ಕು ಆಯೋಗ 50,000 ರೂಪಾಯಿಯ ದಂಡನೆಯನ್ನು ವಿಧಿಸಿದೆ. ಅರಣ್ಯ ಇಲಾಖೆ ಇದರ ವಿರುದ್ಧ ಕೋರ್ಟಿಗೆ ಹೋಗಿದೆ. ಸ್ಪಷ್ಟಪಡಿಸ್ತಾ ಇದ್ದೇವೆ, ಇನ್ನು ಮುಂದೆ ಯಾವುದು ಸಣ್ಣ ರೈತರ ಆಕ್ರಮಗಳನ್ನು ಮೊದಲು ತೆರವುಗೊಳಿಸುವ ಮೊದಲು ಟಾಪ್ 10 ಅನ್ನು ಇವರು ಮುಟ್ಟಬೇಕು. ಮೊದಲು ಮಂತ್ರಿಗಳ ಏನು ಅಕ್ರಮ ಮಾಡಿದ್ದಾರೆ ಅದನ್ನು ಮುಟ್ಲಿಕ್ಕೆ ಹೋಗಲಿ. ಆಮೇಲೆ ಸಂಸದರು, ಶಾಸಕರು, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು, ತಾಲೂಕು ಪಂಚಾಯತ್ ಅಧ್ಯಕ್ಷರು, ಈ ರೀತಿ ಟಾಪ್ನಿಂದ ಇವರು ತೆರವುಗೊಳಿಸುವ ಕಾರ್ಯಕ್ರಮವನ್ನು ಮಾಡಲಿ. ನಮ್ಮ ಸಂಘದ ಬೆಂಬಲವೂ ಇದೆ. ಅದಲ್ಲದೆ ಲೋ ಲೆವೆಲ್ನಲ್ಲಿ ಇದ್ದಂಥ ಬಡ ಕಾರ್ಮಿಕರು ಏನಿದ್ದಾರೆ, ಬಡ ರೈತರಿದ್ದಾರೆ, ಇವರನ್ನು ಮುಟ್ಟುವ ಕೆಲಸಕ್ಕೆ ಸ್ವಲ್ಪ ಆಲೋಚನೆ ಮಾಡಲಿ ಅಂತ ಸಂದೇಶವನ್ನು ಕೊಡ್ತಾ ಇದ್ದೇವೆ. ಹೀಗಾಗಿ ಸವಣೂರು ವಲಯದ ರಾಜ್ಯ ರೈತ ಸಂಘದ ನೇತೃತ್ವದಲ್ಲಿ ಸ್ಥಳೀಯ ಕೃಷಿಕರ ಸಹಕಾರದೊಂದಿಗೆ ಪ್ರತಿ ರೈತನಿಂದ 1 ಗಿಡದಂತೆ 100ಕ್ಕೂ ಹೆಚ್ಚು ರಬ್ಬರ್ ಗಿಡಗಳನ್ನು ಅದೇ ಸ್ಥಳದಲ್ಲಿ ಮತ್ತೆ ನೆಡುವುದರ ಮೂಲಕ ಪ್ರತಿಭಟನೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಪೊಲೀಸರು ಮತ್ತು ಅರಣ್ಯ ಇಲಾಖಾ ಸಿಬ್ಬಂದಿಗಳು ಆಗಮಿಸಿದ್ದರು. ಸ್ಥಳಕ್ಕೆ ಭೇಟಿ ನೀಡಿದ ಪುತ್ತೂರು ಎಸಿಎಫ್ ಅಬ್ಬಾಸ್, ಈ ಹಿಂದೆ ಈ ಜಾಗವು ಅರಣ್ಯ ಇಲಾಖೆಯದ್ದು ಎಂದು ರೈತರಿಗೆ ಸೂಚನೆ ನೀಡಲಾಗಿತ್ತು. ಹಾಗಿದ್ದರೂ ರಬ್ಬರ್ ನಾಟಿ ಮಾಡಿದ ಕಾರಣ ಸಿಬ್ಬಂದಿಗಳು ನಾಶ ಮಾಡಿದ್ದರು. ಆದರೆ ಇನ್ನು ಮುಂದೆ ಯಥಾಸ್ಥಿತಿ ಕಾಯ್ದುಕೊಳ್ಳಬೇಕಾಗುತ್ತದೆ. ಜಂಟಿ ಸರ್ವೆ ಮಾಡಿಸಿದ ಬಳಿಕ ಮುಂದಿನ ಕ್ರಮ ಕೈಗೊಳ್ಳಲಾಗುತ್ತದೆ. ಅದುವರೆಗೆ ಯಥಾಸ್ಥಿತಿ ಕಾಯ್ದುಕೊಳ್ಳಬೇಕಾಗುತ್ತದೆ ಎಂದರು. ಅವರ ಕೃಷಿ ಕ್ಷೇತ್ರದಲ್ಲಿ ಫಾರೆಸ್ಟ್ ಅರಣ್ಯ ಇಲಾಖೆಗೆ ಬರ್ತದೆ ಅಂತೇಳಿ ರಬ್ಬರ್ ಕೃಷಿಯನ್ನು ಅವರು ಹಾಳುಗಡವಿದ್ರು. ಇವತ್ತು ಮತ್ತೆ ಅದನ್ನು ನಾಟಿ ಮಾಡ್ತಕ್ಕಂಥ ಕೆಲಸವನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಹಮ್ಮಿಕೊಂಡಿತ್ತು. ಬಹಳಷ್ಟು ಒತ್ತಡಗಳು ಬಂದಂಥ ಸಂದರ್ಭ ಮತ್ತು
ಆ ನಿಟ್ಟಿನಲ್ಲಿ ನಾವು ನಿನ್ನೆ ಈ ಕೆಲಸವನ್ನು ಪೂರೈಕೆ ಮಾಡಿದ್ದೇವೆ. ಇವತ್ತು ಏನು ಗಿಡ ಎಲ್ಲ ನಾಟಿ ಮಾಡಿ ಆಗಿದೆ. ಎಲ್ಲ ಇಲಾಖೆ ಅಧಿಕಾರಿಗಳು, ಅರಣ್ಯ ಅಧಿಕಾರಿಗಳು ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಇವರೆಲ್ಲ ಬಂದಿದ್ದರು. ಇವರ ಸಮ್ಮುಖದಲ್ಲಿ ಯಥಾಸ್ಥಿತಿ ಕಾಯ್ದುಕೊಳ್ಳುವಂಥ ರೀತಿಯ ತೀರ್ಮಾನವನ್ನು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇದೊಂದು ಆತ್ಮಸ್ಥೈರ್ಯವನ್ನು ರೈತರಿಗೆ ಕೊಡ್ತಕ್ಕಂಥ ರೀತಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ವಿನಃ ಯಾವುದೇ ಇಲಾಖೆಯ ಮೇಲೆ ಪ್ರೆಸ್ಟೀಜಿಗೋಸ್ಕರ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಲ್ಲ. ಅದರ ಜೊತೆಗೆ ಇನ್ನೊಂದು ಕಿವಿ ಮಾತು ಕೂಡ ಹೇಳಲಿಕ್ಕೆ ಬಯಸ್ತೇವೆ. ಮುಂದಿನ ದಿನಗಳಲ್ಲಿ ಸಾಮಾನ್ಯ ರೈತರ ಮೇಲೆ ಏನಾದರೂ ಸರ್ಕಾರಿ ನೌಕರರಿಂದ ದೌರ್ಜನ್ಯಗಳಾದರೆ ಖಂಡಿತವಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಅದನ್ನು ಸಹಿಸೋದಿಲ್ಲ. AC ಅವ್ರು ಹೇಳಿದ್ರು ನಾಳೆನೇ ಸರ್ವೆ ಮಾಡಿಸ್ಬೋದು. ಒಂದು ಟೈಮ್ ಬೀಂಗಿಲ್ಲ. ಇವ್ರು ಹೇಳಿದ್ರೆ ಜನ ಇಲ್ಲ ಅಂತ ಹೇಳಿದ್ರೆ ಪ್ರಾಬ್ಲಮ್ ಬರೋಗಿ ಜನ ಬೇಕಲ್ಲ. ಗಲಾಟೆ ಆಗ್ತದೆ ಅಂದ್ರೆ ಪೊಲೀಸ್ ಓಡಿ ಬರೋದಿಲ್ವಾ? ಹೇಳೋದು ಕೇಳಿ, ಅದು ಕುಳಿತು ಚರ್ಚೆ ಮಾಡ್ಕೊಂಡು ಅದು ಜಾಯಿಂಟ್ ಸರ್ವೆ ಮಾಡಿಸಿ. ಈಗ ನೀವು ಹೇಳಿದ ಒಳ್ಳೆ ಉತ್ತಮ ಸಲಹೆ. ಅದು ಅವರಿಗೆ ಬಂದರೆ ಅವ್ರು ಮಾಡಲಿ, ತಗೊಳ್ಳಿ. ನಿಮಗೆ ಬಂದರೆ ನಿಮಗೆ ತಗೊಳ್ಳಿ, ಮುಗೀತು. ಈಗ ಫಾರೆಸ್ಟ್ನವ್ರದ್ದು ಈಗ ನಾವು ಮಾತಾಡುವಂಥದ್ದು ಇಷ್ಟು ಏನಂತ ಹೇಳಿದರೆ ಇದರಲ್ಲಿ ಲೋಪ ಇದೆ ಅಂತ ನಮಗೆ ಹೇಳಲಿಕ್ಕೆ ಬರೋದಿಲ್ಲ. ಹೇಗೆಂದರೆ ರೆವಿನ್ಯೂದವರು ಆಲ್ರೆಡಿ ಇಶ್ಯೂಡ್ ಟು RTC ಯಾರಿಗೆ? ಮೋನಪ್ಪರಿಗೆ. ಇದರಲ್ಲಿ ಟಗ್ಗಫರ್ ಯಾಕೆ? ನಾವು ಯಾಕೆ ಗಲಾಟೆ ಮಾಡಬೇಕು? ಬಾಕಿ ರೈತ ಸಂಘ ಯಾಕೆ ಗಲಾಟೆ ಮಾಡಬೇಕು? ಸಿಂಪಲ್ ಮ್ಯಾಟ್ರ್. ಇದರಲ್ಲಿ ಏನು ದೊಡ್ಡ ಸಂಖ್ಯೆ ಇಲ್ಲ. ಅದಕ್ಕೆ ಯಾರು ಗಾಂಭೀರ್ಯ ಫೋನ್ ಮಾಡುವಾಗ ನಾಳೆ ಇರು ತಿಕ್ಲೆ ಸ್ವಾಮಿ ಏನು ಪಣಪೆ ಇದಕ್ಕೆ ಸರಿಯಾದ ಸೊಲ್ಯೂಷನ್ ಪಂಡದ ಆಯ್ಬಕ್ಕ ಇರು ಮಲ್ಪಲೆ ತೊಂದರೆ ಇಜ್ಜಿ ಇದರಿಂದ ರೈತ ಸಂಘ ಪೊಲೀಸ್ ಗಲಾಟೆ ಹಾಕೊಂಡು ಮುಕ್ಕಲು ಸೇಫ್ ಹಾಕ್ತಾರೆ ಒಕ್ಕಡೆದಾಗೆ ಇಟ್ಟು. ಅದಕ್ಕೆ ನಾನು ಹೇಳಿದ್ದು ನಿನ್ನೆ ಈಗ ಮಾಡಿ ಈಗ ಏನಾಗಿದೆ ಅವ್ರಿಗೂ ನುಂಗ್ಲಾರ್ತಿತ್ತು. ಸುಬ್ರಹ್ಮಣ್ಯರವರಿಗೂ ಯಾವುದೇ ಮನಸ್ಸಿದ್ರು ಕೂಡ ಈಗ ಏನು ಮಾಡೋ ಪರಿಸ್ಥಿತಿ ಇಲ್ಲ. ಯಾಕೆಂದ್ರೆ ಅವ್ರ ಮೇಲಾಧಿಕಾರಿ ಹೇಳಿದಾಗ ಕೇಳಬೇಕಾಗುತ್ತೆ, ನಾವು ನಮ್ಮದು ಹೇಳಿದಾಗ ಕೇಳಬೇಕು. ಸಿಂಪಲ್ ಮ್ಯಾಟ್ರ್. ನಿಮ್ಮ ಜಿಲ್ಲಾ ಅಧ್ಯಕ್ಷರು ನೀವು ಗಾಂಭೀರ್ಯರೆಲ್ಲ ಕುಳಿತುಕೊಂಡು ಒಂದು ದಿವಸ ನಿಗದಿ ಮಾಡುವ. ನೀವು RFO ಆಫೀಸಿಗೆ ಹೋಗಿ ಅಥವಾ ACF ಆಫೀಸಿಗೆ ಹೋಗಿ ಮಾತುಕತೆ ಮಾಡ್ಕೊಂಡು ನನಗೆ ಇಷ್ಟು ದಿವಸದೊಳಗಡೆ ಸರ್ವೆ ಮಾಡಿ ಕೊಡೋದೇ ಇದ್ದರೆ ನಾವು ಅದನ್ನು ನಮ್ಮ ಸ್ವಾಧೀನಕ್ಕೆ ಅಥವಾ ಬೇರೆ ಯಾವುದಾದ್ರು ಒಂದು ಮುಂದಿನ ಬೆಳವಣಿಗೆ ಆಗಲಿಕ್ಕೆ ನೀವೇ ಕಾರಣಕರ್ತರು ಅಂತ ಕರೆಕ್ಟ್ ರೈಟಿಂಗಲ್ಲಿ ತಗೊಂಡು ಬಂದರೆ ಅದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್. ಈಗ ಇವರು ಬಂದಾದ ಇತ್ತೀಚಿನ ದಿನಗಳಲ್ಲಿ ಕಳ್ಳತನ ಹಾಗೂ ದರೋಡೆಗಳು ಜಾಸ್ತಿಯಾಗುತ್ತಿದ್ದು ಭಾನುವಾರ ರಾತ್ರಿ ಪುತ್ತೂರಿನ ಹಲವು ಕಡೆಗಳಲ್ಲಿ ಕಳ್ಳರು ಮನೆಗಳಿಗೆ ನುಗ್ಗಿ ಕಳ್ಳತನ ಹಾಗೂ ದರೋಡೆ ಯತ್ನ ನಡೆಸಿದ್ದಾರೆ. ಪುತ್ತೂರು ನಗರದ ಮಧ್ಯಭಾಗದಲ್ಲಿರುವ ಬೊಳುವಾರಿನ ಬೈಪಾಸ್ ನಿವಾಸಿ PG ಜಗನ್ನಿವಾಸ್ ರಾವ್ ಅವರ ಮನೆಗೆ ನುಗ್ಗಿದ ಕಳ್ಳರು ಮನೆಯ ಕೋಣೆಯಲ್ಲಿ ಮಲಗಿದ್ದ ಯಶೋಧ ಎಂಬವರ ಕುತ್ತಿಗೆಯಲ್ಲಿದ್ದ ಚಿನ್ನದ ಸರವನ್ನು ಕದ್ದು ಪರಾರಿಯಾಗಿದ್ದಾರೆ. ಅಲ್ಲದೆ ಇನ್ನೆರಡು ಕಡೆಗಳಲ್ಲಿ ಕಳ್ಳತನ ಯತ್ನ ನಡೆಸಿದ್ದಾರೆ. ಪುತ್ತೂರು ನಗರದ ಮಧ್ಯಭಾಗದಲ್ಲಿರುವ ಬೊಳುವಾರಿನ ಬೈಪಾಸ್ ನಿವಾಸಿ PG ಜಗನ್ನಿವಾಸ್ ರಾವ್ ಅವರ ಮನೆಗೆ ನುಗ್ಗಿದ ಕಳ್ಳರು ಮನೆಯ ಕೋಣೆಯಲ್ಲಿ ಮಲಗಿದ್ದ ಯಶೋಧ ಎಂಬವರ ಕುತ್ತಿಗೆಯಲ್ಲಿದ್ದ ಚಿನ್ನದ ಸರವನ್ನು ಕದ್ದು ಪರಾರಿಯಾಗಿದ್ದಾರೆ. ಅಲ್ಲದೆ ಇನ್ನೆರಡು ಕಡೆಗಳಲ್ಲಿ ಕಳ್ಳತನದ ಯತ್ನ ನಡೆಸಿದ್ದಾರೆ. ಈ ಎರಡೂ ಪ್ರಕರಣಗಳ ಬಗ್ಗೆ ಪುತ್ತೂರು ನಗರ ಪೊಲೀಸ್ ಠಾಣೆಗೆ ಪ್ರತ್ಯೇಕ ದೂರು ನೀಡಲಾಗಿದ್ದು ಪ್ರಕರಣ ದಾಖಲಾಗಿದೆ. ASP ಡಾಕ್ಟರ್ ರೋಹಿಣಿ ಕಟ್ರೋಚ್, SIಗಳಾದ ರವಿಕುಮಾರ್ ಮತ್ತು ನಾಗರಾಜರವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸರ್ಕಾರಿ ಶಾಲೆಗಳನ್ನು ಬಲಗೊಳಿಸುವ ನಿಟ್ಟಿನಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯು ಹಮ್ಮಿಕೊಂಡಿರುವ ಶಾಲೆಗಾಗಿ ನಾವು ನೀವು ಕಾರ್ಯಕ್ರಮವು ಪುತ್ತೂರಿನಲ್ಲಿಯೂ ಜರುಗಿತು. ಕೇಂದ್ರ ಸರ್ಕಾರ 2010 ಏಪ್ರಿಲ್ನಿಂದ ಜಾರಿಗೆ ತಂದಿರುವ ಮಕ್ಕಳ ಶಿಕ್ಷಣ ಕಾಯ್ದೆಯಂತೆ 6ರಿಂದ 14 ವರ್ಷದ ಎಲ್ಲ ಮಕ್ಕಳಿಗೆ ಪ್ರಾಥಮಿಕ ಶಿಕ್ಷಣಕ್ಕೆ ಸಂಬಂಧಿಸಿದ ಹಕ್ಕುಗಳ ರಕ್ಷಣೆಗಾಗಿ ಸರ್ಕಾರ ಮತ್ತು ಸಮುದಾಯ ಶ್ರಮಿಸಬೇಕಾಗಿದೆ. ಈ ನಿಟ್ಟಿನಲ್ಲಿ ಎಲ್ಲ ಶಾಲೆಗಳು ತಮ್ಮ ನೆರೆಹೊರೆಯ ಮಕ್ಕಳಿಗೆ ಮೊದಲು ದಾಖಲಾತಿ ನೀಡಬೇಕು. ಮಕ್ಕಳು ನಿರಂತರವಾಗಿ ಶಾಲೆಗೆ ಹಾಜರಾಗುವಂತೆ ನಿಗಾ ವಹಿಸಬೇಕು. ಶಾಲೆ ಬಿಟ್ಟ ಮಕ್ಕಳು ಶಾಲೆಗೆ ಸೇರುವಂತೆ ನೋಡಿಕೊಳ್ಳಬೇಕು. 14 ವರ್ಷ ದಾಟಿದ ಮಕ್ಕಳಿಗೆ 8ನೇ ತರಗತಿವರೆಗಿನ ಶಿಕ್ಷಣ ಒದಗಿಸಬೇಕು. ಈ ನಿಟ್ಟಿನಲ್ಲಿ ಶಾಲೆಗಾಗಿ ನಾವು ನೀವು ಕಾರ್ಯಕ್ರಮ ಜರುಗಿತು. ಪುತ್ತೂರು ಶಾಸಕಿ ಮಲ್ಲಿಕಾ ಪ್ರಸಾದ್ ಹಾರಾಡಿ ಸರ್ಕಾರಿ ಶಾಲೆಗೆ ಭೇಟಿ ನೀಡಿ ಶಾಲೆಯ ಅಭಿವೃದ್ಧಿಯ ಬಗ್ಗೆ ಮಾಹಿತಿ ಪಡೆದರು. ಪುತ್ತೂರು ತಾಲೂಕಿನಲ್ಲಿ ನಡೆದ ಈ ಮಹತ್ವಪೂರ್ಣ ಕಾರ್ಯಕ್ರಮಕ್ಕೆ ಸರ್ಕಾರದ ಸುತ್ತೋಲೆ ಇದ್ದರೂ ಪತ್ರಿಕಾ ಮಾಧ್ಯಮದವರನ್ನು ಹೊರಗಿಡುವ ಕೆಲಸವನ್ನು ಶಿಕ್ಷಣ ಇಲಾಖೆ ಮಾಡಿದೆ. ಕರ್ನಾಟಕ ರಾಜ್ಯದಾದ್ಯಂತ ಕರ್ನಾಟಕ ರಾಜ್ಯ ಸರ್ಕಾರದ ಶಿಕ್ಷಣ ಮಂತ್ರಿಗಳಾದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರ ನೇತೃತ್ವದಲ್ಲಿ ಆಗುವಂಥ ಒಂದು ನಾವು ನೀವು ನಮ್ಮ ಶಾಲೆಗಾಗಿ ನಾವು ಯಾವುದು ಸೇರಿಸಿದರೂ ಮುಖ್ಯವಾಗಿ ಅದರ ಇಂಪಾರ್ಟೆನ್ಸ್ ಏನಂತ ಹೇಳಿದರೆ ಎಲ್ಲ ಮಕ್ಕಳು 6ರಿಂದ 14 ಪ್ರಾಯದ ಎಲ್ಲ ಮಕ್ಕಳು ವಿದ್ಯೆ ಕಲಿಬೇಕು. ಯಾರು ವಿದ್ಯೆಯಿಂದ ವಂಚಿತರಾಗ್ಬೋದು. ಈ ಜವಾಬ್ದಾರಿ ಖಾಲಿ ಮಕ್ಕಳಿಗೆ ಮಾತ್ರ ಅಲ್ಲ, ಮಕ್ಕಳ ತಾಯಿ ತಂದೆಗಳಿಗೆ, ಶಿಕ್ಷಕರಿಗೆ, ಸಮಾಜಕ್ಕೆ ಸೇರುವಂಥದ್ದು. ಇದು ಯಾವುದೇ ಒಂದು ಮಗು ತಪ್ಪಿದಾರಿ ಹಿಡಿದು ಶಾಲೆಗೆ ಹೋಗೋದೇನಾದರೂ ಹೆಚ್ಚು ಕಮ್ಮಿ ಆದರೆ ಅದಕ್ಕೆ ಮಗು ಮಾತ್ರ ಜವಾಬ್ದಾರಿ ಅಲ್ಲ, ಶಿಕ್ಷಕರು ಮಾತ್ರ ಜವಾಬ್ದಾರಿ ಅಲ್ಲ, ಇಡೀ ಆ ಸಮಾಜ ಜವಾಬ್ದಾರಿಯಿಂದ ಅದೆಲ್ಲರ ಜವಾಬ್ದಾರಿ ಅಂತ ತಿಳಿಸೋದಕ್ಕೋಸ್ಕರ ಅದನ್ನು ರೈಟ್ಫುಲ್, ಇದು ನಮ್ಮ ಜನ್ಮಸಿದ್ಧ ಹಕ್ಕು ಅನ್ನೋ ಒಂದು ಮಾತಿದೆಯಲ್ಲ, ಇದು ನಮ್ಮ ಜನ್ಮಸಿದ್ಧ ಹಕ್ಕು. ಹಾಗೆ ವಿದ್ಯೆ ಅಂದರೆ ಜನ್ಮಸಿದ್ಧ ಹಕ್ಕು ಮಕ್ಕಳದು, ಅದು ರೈಟ್ಫುಲ್. ಈಗ ಫಂಡಮೆಂಟಲ್ ರೈಟ್ಸ್ ಅಂತ ಹೇಳ್ತಾರೆ, ಮೂಲಭೂತ ಹಕ್ಕು ಅಂತ ಹೇಳ್ತೀವಿ ನಾವು. ವೋಟ್ ಹಾಕೋದು ನಮ್ಮ ಮೂಲಭೂತ ಹಕ್ಕು. ಅದಕ್ಕೆ ಅದೇ ಥರ
ಈ ಒಂದು ವಿದ್ಯೆ ಕಲಿಯುವುದು ಕೂಡ ಪ್ರತಿಯೊಂದು ಮಗುವಿನ ಜನ್ಮಸಿದ್ಧ ಹಕ್ಕು, ಅದರ ರೈಟ್ ಅದು. ಸೊ ಅದನ್ನು ಯಾವುದೇ ರೀತಿಯಲ್ಲಿ ಇದು ಮಾಡಬಾರ್ದು. ಎಲ್ಲ ಬಹುಶಃ ಶಾಲೆಯ ಒಂದು ತಾಲೂಕಿನಲ್ಲಿರುವಂಥ ಮಕ್ಕಳಿಗೆ ಫಸ್ಟ್ ಪ್ರಿಫರೆನ್ಸ್. ಹೊರಗಿನ ಮಕ್ಕಳನ್ನು ಮತ್ತೆ ತಗೊಳ್ಳೋದು. ನಮ್ಮ ತಾಲೂಕಿನೊಳಗಿದ್ದ, ನಮ್ಮ ಆಸುಪಾಸಲ್ಲಿದ್ದ, ನಮ್ಮ ಗ್ರಾಮದಲ್ಲಿರೋ ಮಕ್ಕಳಿಗೆ ಮೊದಲನೇ ಆದ್ಯತೆ ಕೊಟ್ಟು ಎಲ್ಲ ಮಗುವನ್ನು ಶಾಲೆಗೆ ಸೇರಿಸಿ ಮತ್ತೆ ಸೀಟು ಉಳಿದ್ರೆ ಬೇರೆ ಕೊಟ್ಟು, ಅಥವಾ ದೂರದ ಮಕ್ಕಳಿಗೆ ಕೊಟ್ಟು ನಮ್ಮ ಮಕ್ಕಳಿಗೆ ಸೀಟ್ ಇಲ್ಲದ ಒಂದು ಸಂದರ್ಭ ಆಗಿ ಎಲ್ಲ ST SC ಇರ್ಬೋದು, ಅವರಿಗೆ ಆದ ಪ್ರತ್ಯೇಕವಾದ ಮೀಸಲಾತಿ ಇದೆ. ಇದನ್ನು ಕೊಡುವಂಥ ಕೆಲಸ ಕೂಡ ನಾವು ಮಾಡಬೇಕು.